ಎನ್ಫೀಲ್ಡ್ ಅಲ್ಲಿ ಎಕ್ಸ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು. ನಿದ್ದೆ ಮಾಡಬಾರ್ದು. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ. ಗಾಡಿ 5:30. ಡೈಲಿ ಆಫೀಸಿಗೆ ತಗೊಂಡು ಹೋಗ್ತೀನಲ್ಲ. ಹೌದಾ, ಸರಿ ಅಂಕಲ್. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ. ಹಾಡು ಚೆನ್ನಾಗಿತ್ತಲ್ವಾ? ನಾನು ಅದನ್ನೇ ಗುನುಕ್ತಾ ಬಂದೆ. ನಾನು ಬೆಳಗ್ಗೆನೇ ಎದ್ದು ಚಿಕ್ಕಬಳ್ಳಾಪುರಕ್ಕೆ ರೈಡ್ ಹೋಗ್ತಿದ್ದೀನಿ. ರೈಡ್ ಯಾಕೆ ಹೋಗ್ತಿದ್ದೀನಿ ಅಂದರೆ ಒಂದು ಸಣ್ಣ ಪರ್ಸ್ನಲ್ ಕೆಲಸ ಇದೆ. ಚಿಕ್ಕಬಳ್ಳಾಪುರ ಅಂದಿದ ತಕ್ಷಣ ಮುಂದೆ ಹೋಗ್ತಾ ಇರೋ ಬೈಕಲ್ಲೇ ಪ್ರದೀಪ್ ಈಶ್ವರ್ ಇದ್ದಾರಾ ಅನ್ನೋ ಡೌಟ್ ಬಂತು. ನಿಮಗೂ ಬಂದಿರಬೇಕಲ್ವಾ? ಜ್ಞಾಪಕ ಇರಲಿ, ನನ್ನ ಜೊತೆ ಜರ್ನಿ ಮಾಡ್ತಿದ್ಯಾ? ನನ್ನ ಜರ್ನಿ ಇರೋದೇ ಒಂದ್ ಮೇಲೆ, ಯಾವತ್ತೂ ಕಮ್ಮಿ ಆಗಲ್ಲ. ಸೊ fasten your seat belts. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಅವೇಟೆಡ್ ಮೂವಿ ಟಾಕ್ಸಿಕ್ ಇದೇ ಮಾರ್ಚ್ 19ನೇ ತಾರೀಕು ಬರ್ತಾ ಇದೆ. ತುಂಬ ಒಳ್ಳೆ ಸ್ಟಾರ್ ಕ್ಯಾಸ್ಟ್ನ ಇಟ್ಟಿದ್ದಾರೆ, ಎಲ್ಲ ರಿವೀಲ್ ಮಾಡ್ತಿದ್ದಾರೆ ಒಂದೊಂದೇ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯಶ್ ಅವರು ಅವರ ಅಭಿಮಾನಿಗಳನ್ನ ಮೀಟ್ ಮಾಡ್ತಾ ಇಲ್ಲ, ಬಟ್ ಒಂದು ಒಳ್ಳೆ ಪೋಸ್ಟರ್ನ ಬಿಟ್ಟಿದ್ದಾರೆ. ಇಂದು ಏನು ಬೇಕು ಅದರ ಚಿಂತೆ ಸಾಕು ಅಷ್ಟೇ. ಇಂದು ಏನು ಬೇಕು ಅದರ ಚಿಂತೆ ಸಾಕು. ಈ ಬಗೆಯ ಬದುಕು ನಮದು ಎಂದು ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸರಿ, ಹಾಡಾಡಿದ್ದು ಸಾಕು, ಒಂದು ಸ್ವಲ್ಪ ರೆವ್ ಮಾಡೋಣ. ಲೈಫ್ ಈಸ್ ಆಲ್ ಅಬೌಟ್ ಮೂವ್ಮೆಂಟ್ ಆ್ಯಂಡ್ ಮೊಮೆಂಟ್ ಅಂತಾರೆ. ಒಂದು ಹೋಗ್ತಾ ಇರಬೇಕು, ಇಲ್ಲ ಇರೋದನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಯಾವ್ದು ನಮ್ಮನ್ನು ಖುಷಿ ಕೊಡ್ತಿಲ್ವೋ ಅದನ್ನು ಬಿಟ್ಟು ಹೋಗ್ತಾ ಇರಬೇಕು. ಯಾಕಂದರೆ ನಾವು ಲೈಫ್ನ ಎಷ್ಟು ಈಸಿಯಾಗಿ ತೊಗೊತೀವೋ ಅಷ್ಟು ಆರಾಮಾಗಿರುತ್ತೆ. ನೀವು ಹೋಗ್ತಾ ಇರೋ ದಾರಿಯಲ್ಲಿ ಇಂಥ ಅಡ್ಕಸ್ಬಿ ನನ್ನ ಮಕ್ಳು ಇದ್ದೇ ಇರ್ತಾರೆ, ನಿಮ್ಗೆ ಜಾಗ ಬಿಡದೇ ಇರೋರು ಅಂಥವ್ರೆಲ್ಲ. ಅಂಥ ಟೈಮಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ದಾರಿ ಏನಿದೆಯೋ ಆ ಥರ ಪಕ್ಕದಲ್ಲಿ ಹೋಗ್ತಾ ಇರಿ. ಕೆಲವೊಂದು ಹತ್ರ 3 ಲೇನ್ ರೋಡ್ ಇರುತ್ತೆ, ಕೆಲವೊಂದು ಹತ್ರ 2 ಲೇನ್ ರೋಡ್ ಇರುತ್ತೆ. ಗೊತ್ತಿಲ್ಲ, ಜೀವನ ಹೆಂಗೆ ಕರ್ಕೊಂಡು ಹೋಗುತ್ತೋ ಹಂಗೆ ಹೋಗ್ತಿರ್ಬೇಕು. ಈ ರೋಡ್ ಥರನೇ ರೋಡ್ ಟ್ಯಾಕ್ಸು ಕಟ್ಟಬೇಕು, ಮತ್ತು ಟೋಲ್ ಯಾಕೆ? ತುಂಬ ದಿವಸದಿಂದ ಅನ್ಕೊಂತಿದ್ವಿ ಬರಬೇಕು ಅಂತ. ಅದಕ್ಕೆ ಇದು ನಾನು ರೀಸೆಂಟಾಗಿ ಒಂದು 6 ತಿಂಗಳಾಯ್ತು ತಗೊಂಡು ಕೆಲ್ಸಕ್ಕೆ ಸೇರಿಕೊಂಡೆ, ಅವಾಗ ತಗೊಂಡಿದ್ದು ಗಾಡಿ. 40 ಕೊಡುತ್ತಣ್ಣ ಮೈಲಿಗೆ ಲಾಂಗಿಗೆ. ಅಲ್ಲೇ ಹತ್ರ ಅಂದರೆ ಸ್ವಲ್ಪ ಕಡಿಮೆ. ಅವರಲ್ಲಿ ಹೊಸಕೋಟೆಯಲ್ಲಿ ಸಿಕ್ಕಿದ್ರು, ಅವ್ರು ಆ ಕಡೆಯಿಂದ ಬಂದ್ರೆ ನಾನು ಈ ಕಡೆಯಿಂದ ಇನ್ನೊಂದು ರೋಡಿಂದ ಬಂದೆ. ಸರಿ, ನಾನು ಬರ್ತೀನಿ. ಅಂದರೆ ಈಗ ಹಿಂಗೆ ಕೆಳಗಡೆಗೆ ಹಿಂಗೆ ಇಟ್ಟಿರ್ಬೇಕಲ್ಲ, ಹಿಂಗೆ ಇಟ್ಟಿದ್ರೆ ಕಾಲ್ನ ಬಂತಂತೆ. ಇನ್ನು ಸ್ವಲ್ಪ ಹಿಂಗೆ ಇಟ್ಕೊಂಡ್ರೆ ಏನಿಲ್ಲ, ಅಲ್ಲಿ ಇಟ್ಕೊಳಕ್ಕೆ ಜಾಗ ಇಲ್ಲ. ಸರಿ ಅಣ್ಣ, ಬರ್ತೀನಿ. ನೋಡೋಣ ಕಾಲ್. ಹಾಂ, ಒಂದು ಸಣ್ಣ ಕೆಲಸ ಇತ್ತು. ಆಲ್ಮೋಸ್ಟ್ ಗೌರಿಬಿದನೂರು ಹತ್ತತ್ರ ಹೋಗ್ಬಿಟ್ಟಿದ್ದೆ. ಗೌರಿಬಿದನೂರು ಒಂದು 10ರಿಂದ 11 ಕಿಲೋಮೀಟ್ರನೂ ಇತ್ತು. ಸೊ ಅದು ಮುಗಿಸ್ಕೊಂಡು ವಾಪಸ್ ಮನೆ ಕಡೆಗೆ. ಮತ್ತು ನಮ್ಮ ಸುತ್ತಮುತ್ತಲೇ ಇರೋ ಜನಗಳನ್ನ ಪ್ರೀತಿ ಮತ್ತು ಗೌರವದಿಂದ ಕಾಣಬೇಕು. ಮತ್ತು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ರಾಮ ಭೀಮ ಸೋಮ, ಇಲ್ಲ ಸೋಮ ಬರಲಿಲ್ಲ. ಜಾಸ್ತಿ ಮಾಡಿ, ಯಾರಿಗೇನು ನೀವು ಕಿರೀಟ ತಂದು ಕೊಡಬೇಕಿಲ್ಲ. ಕೊನೆಯದಾಗಿ ಉಳಿಯೋದು ನೀವೊಬ್ಬರೇ. ಎಲ್ಲರೂ ಬಿಟ್ಟೋದ್ರೂ
ಐ ಮೀನ್ ಇನ್ಯಾರೂ ಇಲ್ಲ ಜೀವನದಲ್ಲಿ ಅಂತ ಹೇಳ್ದಾಗ ಕೂಡ ನಿಮ್ಮ ಜೊತೆಲಿರೋದು ನೀವು ಒಬ್ಬರೇ. ಸೊ ಆ ಒಂದು ಆತ್ಮಕ್ಕೆ ಒಂದು ತೃಪ್ತಿ ಪಡಿ. ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಪ್ರಾಸೆಸ್ನ ಟ್ರಸ್ಟ್ ಮಾಡಿ. ಪ್ರಾಸೆಸ್ನ ಎಷ್ಟು ಎಂಜಾಯ್ ಮಾಡ್ತೀರೋ ಡೆಸ್ಟಿನೇಷನ್ ಅಷ್ಟು ಮ್ಯಾಟ್ರ್ ಆಗೋಲ್ಲ. ಈಗ ನಾನು ಹೋಗ್ತಾ ಇರೋ ರೋಡು ಅದನ್ನು ಎಂಜಾಯ್ ಮಾಡ್ಕೊಂಡು ಹೋದರೆ ಸಾಕು. ಡೆಸ್ಟಿನೇಷನ್ ಅದ್ರ ಪಾಡ್ಗೆ ಅದು ಹೇಳೋಕ್ಕಾಗಲ್ಲ, ಚೆನ್ನಾಗಿದ್ರೂ ಇರ್ಬೋದು ಇಲ್ಲದೇನೂ ಇರ್ಬೋದು. ಸೊ ಹೋಗ್ತಾ ಇರೋ ಜರ್ನಿನ ಎಂಜಾಯ್ ಮಾಡ್ಕೊಂಡೋಗಿ. ಮುಂದೆ ಡೆಸ್ಟಿನೇಷನ್ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೂ ನೀವು ಆ ಜರ್ನಿಗೆ ಗ್ರೇಟ್ಫುಲ್ಲಾಗಿರ್ತೀರ. ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಜಾಯ್ಫುಲ್ಲಾಗಿರಿ ಗುರು, ಅಷ್ಟೇ. ಬಿ ಬ್ಯುಸಿ, ಸ್ಪೆಂಡ್ ಗುಡ್ ಟೈಮ್ಸ್. ಆ್ಯಂಡ್ ಯಾವುದು ಕೆಟ್ಟದಲ್ಲ, ಯಾವುದು ಒಳ್ಳೆಯದಲ್ಲ, ಎಲ್ಲ ಒಂದು ಬ್ಯಾಲೆನ್ಸ್ ಇಟ್ಕೊಂಡು ಹೋಗಬೇಕು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿ. ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೀವು ಹೆಂಗಿದ್ರೂ ಮಾತಾಡ್ತಾರೆ ಜನ. ನೀವು ಕತ್ತೆ ಮೇಲೆ ಹೋದ್ರೂ ಮಾತಾಡ್ತಾರೆ, ಕುದುರೆ ಮೇಲೆ ಹೋದ್ರೂ ಮಾತಾಡ್ತಾರೆ. ಸೊ ಮಾತಾಡೋರ ಬಾಯಿಗೆ ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಜೀವನ ಸಾಗಿಸಿ. ಆಯ್ತಾ ನಿಂದು ಮೋಟಿವೇಶನು ಅಂತ ಅನ್ಕೊತಾ ಇರ್ತೀರಾ. ಸೊ ಇದು ಮೋಟಿವೇಶನ್ ಅಲ್ಲ, ನನಗಾಗಿರೋಂಥ ಒಂದು ಎಕ್ಸ್ಪೀರಿಯೆನ್ಸು. ನಾನು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ ಅಷ್ಟೇ. ಯಾವುದೋ ಫಿಲಾಸಫಿ ಹೇಳ್ತೀನಿ ಆ ಥರ ಎಲ್ಲ ಏನೂ ಇಲ್ಲ. ನನ್ನ ಲೈಫಲ್ಲಿ ಆಗಿರೋದು ನಿಮ್ಮ ಲೈಫಲ್ಲೂ ಆದಾಗ ಯಾವ ರೀತಿ ನೀವು ಹ್ಯಾಂಡಲ್ ಮಾಡಬೇಕು ಅನ್ನೋದೊಂದು ಅಷ್ಟೇ. ಸೊ ಇದರಿಂದ ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ, ಬಟ್ ಹೇಳೋದು ನನ್ನ ಧರ್ಮ. ಮುಂದೆ ಒಂದು ಒಳ್ಳೆ ರೋಡಿದೆ, ತೋರಿಸ್ತೀನಿ ಬನ್ನಿ. ಕಣಿವೆ ಅಂತಾರೆ ಅದನ್ನು. ಕಣಿವೆಯಲ್ಲಿ ಚೆನ್ನಾಗಿದೆ ರೋಡು. ಇದೇ ಆ ಸ್ಟ್ರೆಚ್ಚು ನಾನು ಹೇಳಿದ್ದು. ಚೆನ್ನಾಗಿ ಲೀನ್ ಮಾಡ್ಬೋದು ಬೈಕ್ನ, ಸಖತ್ತಾಗಿರುತ್ತೆ ಫೀಲ್ ಮಾತ್ರ. ಓವರ್ಟ್ಯಾಕ್ ಮಾಡಿಕೊಂಡು ಒಂಥರ ಲೀನ್ ಮಾಡ್ಕೊಂಡು ಹೋಗ್ತಿದ್ರೆ ಮಸ್ತಾಗಿರುತ್ತೆ ಫೀಲು.